ಭಿನ್ನಚೇತನರಿಗೆ ನೆರವು ನೀಡುವ ಕೆಲಸ ಆಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಹೇಳಿದರು. ಅವರು ಯಲ್ಲಾಪುರದ ಸಮುದಾಯ ಆರೋಗ್ಯ ಕೇಂದ್ರದ ಸಭಾಭವನದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಮತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರ ಸಾಧನೆಗೆ ಅಡ್ಡಿಯಾಗದೆ ಸ್ಫೂರ್ತಿದಾಯಕವಾಗಬೇಕು ಎಂದ ಅವರು, ಏಡ್ಸ್ ಮಾರಣಾಂತಿಕ ಕಾಯಿಲೆ ಅಲ್ಲ, ಅದನ್ನು ನಿಯಂತ್ರಿಸಬಹುದು. ಏಡ್ಸ್ ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಅದು ಸಂಪರ್ಕದಿಂದ ಬರುವ ಕಾಯಿಲೆ. ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು. ವಕೀಲ ಸಂಘದ ಅಧ್ಯಕ್ಷ ವಿ.ಟಿ. ಭಟ್ ಮಾತನಾಡಿ, ಭಿನ್ನಚೇತನರ ಬಗ್ಗೆ ಸಹಾನುಭೂತಿ ಬೇಡ, ಪ್ರೋತ್ಸಾಹ, ಅವಕಾಶ ನೀಡಿ ಸಮಾನವಾಗಿ ಬದುಕುವ ಅವಕಾಶ ನೀಡಬೇಕು ಎಂದರು. ನೇತ್ರತಜ್ಞೆ ಡಾಕ್ಟರ್ ಸೌಮ್ಯ ಏಡ್ಸ್ ಜಾಗೃತಿ ಕುರಿತು, ಹಿರಿಯ ವಕೀಲೆ ಸರಸ್ವತಿ ಭಟ್ ವಿಕಲಚೇತನರ ಜಾಗೃತಿ ಕುರಿತು ಉಪನ್ಯಾಸ ನೀಡಿದರು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಸಿವಿಲ್ ನ್ಯಾಯಾಧೀಶೆ ಅನಿತಾ ಕುಮಾರಿ, ಚೇತನ್ ನಾಯ್ಕ್, ಹಿರಿಯ ಆರೋಗ್ಯ ನಿರೀಕ್ಷಕ ಮಹೇಶ್ ತಾಳಿಕೋಟೆ ಉಪಸ್ಥಿತರಿದ್ದರು. ಮನುಷ್ಯನಲ್ಲಿ ರೋಗ ನಿರೋಧಕತೆಯನ್ನು ವೈರಸ್ ಯಾವಾಗ ಇದರ ಸೋಂಕು ನಮ್ಮ ದೇಹದಲ್ಲಿ ಆಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಕಡಿಮೆ ಆಗುವುದರ ಮೂಲಕ ಏಡ್ಸ್ ಕಾಯಿಲೆ ಬರೋದಕ್ಕೆ ಅಂದ್ರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಬರೋದಕ್ಕೆ ಕಾರಣವಾಗುತ್ತೆ. ಸೊ ಇದು ಹೇಗೆ? ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.